ಹಲೋ ಡಿಯರ್ ಫಸ್ಟ್ PUC ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ವರ್ಕ್ ಬುಕ್ಕಿನ ವರ್ಡ್ ಆರ್ಡರ್ ಅಂತಕ್ಕಂತಹ ಒಂದು ಟಾಪಿಕ್ಕಿಗೆ ಸಂಬಂಧಪಟ್ಟಂತೆ ಸೊಲ್ಯೂಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ ಮೇನ್ ನೋಡಿ, ಅರೇಂಜ್ ದ ವರ್ಡ್ಸ್ ಟು ಮೇಕ್ ಅಫರ್ಮೇಟಿವ್ ಸೆಂಟೆನ್ಸಸ್ ಅಂತ ಇದೆ. ಇಲ್ಲಿ ನೀವು ಅಫರ್ಮೇಟಿವ್ ಸೆಂಟೆನ್ಸ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. ಯಾಕೆಂದರೆ ಅವರು ಕೆಲವೊಂದಿಷ್ಟು ಜಂಬಲ್ಡ್ ವರ್ಡ್ಸ್ಗಳನ್ನು ಕೊಡ್ತಾ ಹೋಗಿದ್ದಾರೆ ನಿಮ್ಮ ಕ್ವಶನ್ಸ್ಗಳಲ್ಲಿ. ನೋಡಿ, ಒಂದು ವಿಷಯ ನಿಮಗೆ ನೆನಪಿರಬೇಕು. ಈ ಒಂದು ಅಫರ್ಮೇಟಿವ್ ಸೆಂಟೆನ್ಸ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಮೊದಲಿಗೆ ಸಬ್ಜೆಕ್ಟನ್ನು ಬರೀರಿ. ಸಬ್ಜೆಕ್ಟನ್ನು ಬರೆದು ಅದಾದ ನಂತರದಲ್ಲಿ ವರ್ಬನ್ನು ಬರೀರಿ. ನೆಕ್ಸ್ಟು ಆಬ್ಜೆಕ್ಟನ್ನು ಬರೆದ್ರೆ ನಿಮ್ಮ ಒಂದು ಅಫರ್ಮೇಟಿವ್ ಸೆಂಟೆನ್ಸ್ಗಳು ಸಿದ್ಧ ಆಗ್ತವೆ. ಸೊ ಈ ಒಂದು ಫಾರ್ಮುಲಾವನ್ನು ನೀವು ಇಲ್ಲಿ ಫಾಲೋ ಮಾಡಬೇಕು. ಬನ್ನಿ ಆನ್ಸರ್ಗಳನ್ನು ಈಗ ನೋಡ್ತಾ ಹೋಗೋಣ. ಫಸ್ಟ್ ಆನ್ಸರ್ ನೋಡಿ, ಐ ಲೈಕ್ ಯು. ಸೆಕೆಂಡ್, ಐ ಸ್ಪೀಕ್ ಫ್ರೆಂಚ್. ಎಸ್, ಇಲ್ಲಿ ನೋಡಿ ಫಸ್ಟ್ ಸೆಂಟೆನ್ಸಲ್ಲಿ ಐ ಅನ್ನೋದು ಸಬ್ಜೆಕ್ಟ್ ಆಗಿರುತ್ತೆ, ಲೈಕ್ ಅನ್ನೋದು ವರ್ಬ್ ಆಗಿರುತ್ತೆ, ಯು ಅನ್ನೋದು ಆಬ್ಜೆಕ್ಟ್ ಆಗಿರುತ್ತೆ. ಅದೇ ರೀತಿ ಸೆಕೆಂಡ್ ಸೆಂಟೆನ್ಸಲ್ಲಿ ಐ ಅನ್ನೋದು ಸಬ್ಜೆಕ್ಟ್, ಸ್ಪೀಕ್ ಅನ್ನೋದು ವರ್ಬ್, ಫ್ರೆಂಚ್ ಅನ್ನೋದು ಆಬ್ಜೆಕ್ಟ್. ಸೊ ಇದೇ ಫಾರ್ಮುಲಾವನ್ನು ನೀವು ಓದಿರ್ತಕ್ಕಂಥ ಸೆಂಟೆನ್ಸ್ಗೂ ಅಪ್ಲೈ ಮಾಡಬೇಕಾಗುತ್ತೆ. ಥರ್ಡ್ ಆನ್ಸರ್, ಹಿ ಹೇಟ್ಸ್ ಪಿಜನ್ಸ್. ಫೋರ್ತ್ ಒನ್, ದ ಗರ್ಲ್ಸ್ ಸಿಂಗ್ ಎ ಸಾಂಗ್. ಫಿಫ್ತ್ ಒನ್ ನೋಡಿ, ವಿ ಸೆಲ್ ಫ್ಲವರ್ಸ್. ಸಿಕ್ಸ್ತ್ ಒನ್, he wants me to see you. Seventh one, you can feed my cat. Eighth one, my sister has got a dog. Ninth one, you must read the book. Tenth one, he wants to buy milk. ಇನ್ನು ಸೆಕೆಂಡ್ ಮೇನ್ ಅನ್ನು ನೋಡಿ, arrange the words to make negative sentences. Place time expressions at the end of the sentences ಅಂತೇಳಿ ಇದೆ. ಇಲ್ಲೇನು ಮಾಡಬೇಕಾಗುತ್ತೆ, ಎರಡು ವಿಷಯ ನೀವು ನೆನಪಿಟ್ಕೋಬೇಕು. ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ಗಳನ್ನು ಬರೀತಾ ಇದ್ದೇವೆ, ಅದರ ಜೊತೆಗೆ ಎಂಡ್ ಆಫ್ ದ ಸೆಂಟೆನ್ಸಲ್ಲಿ ಏನು ಬರೀತಾ ಇದ್ದೇವೆ ಅಂದರೆ ಟೈಮ್ ಎಕ್ಸ್ಪ್ರೆಷನನ್ನು ಬರೀತಾ ಇದ್ದೇವೆ. ಫಸ್ಟ್ ಆನ್ಸರ್ ನೋಡಿ, ವಿ ವಿಲ್ ನಾಟ್ ಸ್ಪೆಂಡ್ ಅವರ್ ಹಾಲಿಡೇ ಎಟ್ ಹೋಮ್ ನೆಕ್ಸ್ಟ್ ಇಯರ್. ಎಸ್, ನೆಕ್ಸ್ಟ್ ಇಯರ್ ಅಂತಕ್ಕಂಥದ್ದು ಟೈಮ್ ಎಕ್ಸ್ಪ್ರೆಷನ್ ವರ್ಡ್ ಆಗಿದೆ. ಸೆಕೆಂಡ್ ಒನ್, ಐ ಡಿಡ್ ನಾಟ್ ಸಿ ಹಿಮ್ ಆಟ್ ಎ ಡಿಸ್ಕೋ ಲಾಸ್ಟ್ ನೈಟ್. ಎಸ್, ಇಲ್ಲೂ ಅಷ್ಟೇ ಲಾಸ್ಟ್ ನೈಟ್ ಅನ್ನೋದು ಟೈಮ್ ಎಕ್ಸ್ಪ್ರೆಷನ್ ವರ್ಡ್ ಆಗಿದೆ. ಥರ್ಡ್ ಒನ್, ವಿ ಆರ್ ನಾಟ್ ಗೋಯಿಂಗ್ ಟು ಎ ಪಾರ್ಟಿ ಟು ನೈಟ್. ಎಸ್, ಇಲ್ಲಿ ಟು ನೈಟ್ ಅಂತಕ್ಕಂಥದ್ದು ಟೈಮಿಂಗ್ ಎಕ್ಸ್ಪ್ರೆಷನನ್ನು ಕೊಡ್ತಕ್ಕಂಥದ್ದಾಗಿದೆ. ಫೋರ್ತ್ ಆನ್ಸರ್ ನೋಡಿ, ಶಿ ವಿಲ್ ನಾಟ್ ಸೆಂಡ್ ಯು ದ ಲೆಟರ್ ನೆಕ್ಸ್ಟ್ ವೀಕ್. ನೆಕ್ಸ್ಟ್ ವೀಕ್ ಟೈಮಿಂಗ್ ವರ್ಡ್ ಆಗಿದೆ. ಹಿ ಡಿಡ್ ನಾಟ್ ಟೆಲ್ ಯು ದ ಟ್ರೂತ್ ಎಸ್ಟರ್ಡೇ. ಸಿಕ್ಸ್ತ್ ಒನ್, we do not want to go to the cinema tonight. Seventh one, he did not play the piano on Sunday. No, eighth one, she is not now in England. Ninth one, I do not eat ice cream in winter. Last, 10th one, we do not have time right now. ಇನ್ನು ಥರ್ಡ್ ಮೇನಲ್ಲಿ ನೋಡಿ, rearrange the segments to form questions. ಈಗ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡುವಾಗ ಎರಡು ವಿಷಯನ ನೀವು ನೆನಪಿಟ್ಕೋಬೇಕು. ಒಂದು ಹೆಲ್ಪಿಂಗ್ ವರ್ಬ್ ಆದರೂ ಇರುತ್ತೆ ಸ್ಟಾರ್ಟಿಂಗಲ್ಲಿ, ಇಲ್ಲ ಅಂದರೆ ಒಂದು WH ವರ್ಡ್ ಅನ್ನೋದ್ರೂ ನಾವು ಈ ಕ್ವಶನ್ಸ್ ಫ್ರೇಮ್ ಮಾಡುವಾಗ ಯೂಸ್ ಮಾಡ್ಕೊಳ್ತೇವೆ. ಬನ್ನಿ ಒನ್ ಬೈ ಒನ್ ಈ ಒಂದು ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ ಒನ್, ಡಿಡ್ ದ ಮ್ಯಾನ್ ಅಕ್ಸೆಪ್ಟ್ ದ ಜಡ್ಜ್ಮೆಂಟ್ ಆಫ್ ದ ಜಂಗಲ್ ಲಾರ್ಡ್ಸ್. ಎಸ್, ನೋಡಿ ಇಲ್ಲಿ ಡಿಡ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ಫಸ್ಟ್ಗೆ ಬಳಸ್ತಾ ಇದ್ದೇವೆ. ಸೆಕೆಂಡ್ ಒನ್, ವೈ ಡಿಡ್ ಮಾರಾ ಟೈ ದ ಕ್ರೀಪರ್ ಟು ಎ ಟ್ರೀ. ಎಸ್, ನೋಡಿ ಇಲ್ಲಿ WH ವರ್ಡನ್ನು ನಾವು ಯೂಸ್ ಮಾಡ್ಕೊಳ್ತಾ ಇದ್ದೇವೆ. ಥರ್ಡ್ ಒನ್, ವಾಸ್ ದ ಥೀಫ್ ರಿಯಲಿ ಹ್ಯೂಮೇನ್ ಇನ್ ಹಿಸ್ ಆ್ಯಟಿಟ್ಯೂಡ್. ಎಸ್, ಇಲ್ಲಿ ವಾಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡ್ತಾ ಇದ್ದೇವೆ. ಫೋರ್ತ್ ಒನ್, ಡಸ್ ಟೆಕ್ನಾಲಜಿ ಸ್ಟ್ಯಾಂಡ್ ಇನ್ ಕಾಂಟ್ರಾಸ್ಟ್ ಟು ರಿಲಿಜನ್. ಎಸ್, ಇಲ್ಲಿ ಡಸ್ ಅನ್ನು ಯೂಸ್ ಮಾಡ್ತಾ ಇದ್ದೇವೆ. ಫಿಫ್ತ್ ಒನ್, ವಾಸ್ ಮಾರಾ ಟ್ರೀಟೆಡ್ ಆಸ್ ಎ ಮ್ಯಾಡ್ ಮ್ಯಾನ್. ವಾಸ್ ಅಂತಕ್ಕಂಥದ್ದು ಕೂಡ ಹೆಲ್ಪಿಂಗ್ ವರ್ಬ್ ಆಗಿದೆ. ಡಿಡ್ ಡಗ್ಲಾಸ್ ರಿಟೇನ್ ಹೀಸ್ ಸೆಲ್ಫ್ ಕಾನ್ಫಿಡೆನ್ಸ್. ಇದು ಕೂಡ ಹೆಲ್ಪಿಂಗ್ ವರ್ಬ್. ವೈ ಡಿಡ್ ದ ಫಾರ್ಮರ್ ಕಮಿಟ್ ಸುಸೈಡ್. WH ವರ್ಡನ್ನು ಯೂಸ್ ಮಾಡ್ತಾ ಇದ್ದೇವೆ. ನೋಡಿ, ಇಲ್ಲಿ ಒಂದು ವಿಷಯ ನೀವು ನೆನಪಿಟ್ಕೋಬೇಕು, ಏನು ಅಂದರೆ ಈ ಹೆಲ್ಪಿಂಗ್ ವರ್ಬ್ಸ್ಗಳನ್ನು ನಾವು ಯೂಸ್ ಮಾಡಿಕೊಂಡು ಸೆಂಟೆನ್ಸನ್ನು ಏನು ಕನ್ಸ್ಟ್ರಕ್ಟ್ ಮಾಡ್ತೀವೋ ಆಗ ನಾವು ಆ ಒಂದು ಕ್ವಶನ್ಸ್ಗಳನ್ನು ಎಸ್ ಆರ್ ನೋ ಕ್ವಶನ್ಸ್ಗಳಂತೇಳಿ ಕನ್ಸಿಡರ್ ಮಾಡ್ತೇವೆ. ಅಂದರೆ ಅವುಗಳಿಗೆ ಬರ್ತಕ್ಕಂಥ ಒಂದು ಆನ್ಸರ್ ಏನಿದೆ ಅದು ಎಸ್ ಅಥವಾ ನೋ ಆಗಿರುತ್ತೆ.
ಅದ್ರ ಜೊತೆಗೆ WH ಅನ್ನು ಯೂಸ್ ಮಾಡಿಕೊಂಡ್ರೆ ಅಲ್ಲಿ ಎಕ್ಸ್ಪ್ಲನೇಷನನ್ನು ಕೊಡಬೇಕಾಗಿರುತ್ತೆ ಅಂತಹ ಕ್ವಶನ್ಸ್ಗಳಿಗೆ. ಈ ವಿಷಯ ನಿಮಗೆ ನೆನಪಿರಲಿ. 8th ಕ್ವಶನ್ಸ್ಗೆ ಸೊಲ್ಯೂಷನ್ ನೋಡಿ. ಹೌ ಡಸ್ ದ ನರೇಟರ್ ಗೋ ಟು ವರೋನಾ? 9th one, ವಾಟ್ ಡಿಡ್ ದ ಬಾಯ್ಸ್ ಡೂ ಡ್ಯೂರಿಂಗ್ ದ ಜರ್ಮನ್ ಇನ್ವೇಷನ್? 10th ಕ್ವಶನ್ಗೆ ಆನ್ಸರ್ ಅನ್ನು ನೋಡಿ. Is love the crude realities of life before of any value? 11th one, who broke the window? 12th one, how is your grandmother? 13th one, did she do her homework in my room? 14th one ನೋಡಿ. When does the train leave Talaguppa station? 15th one, where does Babar Ali conduct classes? 16th one, which creeper has been cursed by a sage? ಇನ್ನು ನೆಕ್ಸ್ಟ್ ಪಾರ್ಟ್ ಅನ್ನು ನೋಡೋಣ. ರೀರೈಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ದ ವರ್ಡ್ಸ್ ಇನ್ ಬ್ರಾಕೆಟ್ಸ್. ಬ್ರಾಕೆಟ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂತಹ ವರ್ಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ಸೆಂಟೆನ್ಸ್ಗಳನ್ನು ನಾವು ರೀಕನ್ಸ್ಟ್ರಕ್ಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ಫಸ್ಟ್ ಒನ್ ನೋಡಿ, ರಿಯಲಿಯನ್ನು ಯೂಸ್ ಮಾಡಿಕೊಂಡು ಈ ಸೆಂಟೆನ್ಸನ್ನು ಮತ್ತೆ ಬರೀಬೇಕಾಗಿದೆ. ನೋ ಒನ್ ರಿಯಲಿ ನೋಸ್ ಅಬೌಟ್ ದಿಸ್, ಇಟ್ ಈಸ್ ಎ ಸೀಕ್ರೆಟ್. ರಿಯಲಿಯನ್ನು ನಾವು ಇಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಸೆಂಟೆನ್ಸಲ್ಲಿ ಓನ್ಲಿಯನ್ನು ಯೂಸ್ ಮಾಡಲಿಕ್ಕೆ ಹೇಳಿದ್ದಾರೆ. ಶಿ ಟೋಲ್ಡ್ ಹಿಮ್ ಓನ್ಲಿ ಒನ್ಸ್, ಓನ್ಲಿಯನ್ನು ಯೂಸ್ ಮಾಡಿದ್ದೇವೆ. ಇನ್ನು ಥರ್ಡ್ ಕ್ವಶನ್ ನೋಡಿ, ಐ ಆಲ್ವೇಸ್ ಈಟ್ ಎ ಲಾಟ್. ಆಲ್ವೇಸ್ ಅನ್ನು ಯೂಸ್ ಮಾಡ್ತಾ ಇದ್ದೇವೆ. ಆರ್ ಯು ಗೋಯಿಂಗ್ ಟು ಟ್ರೈ ಹಾರ್ಡ್ ಅನ್ನು ನಾವು ಎಲ್ಲಿ ಯೂಸ್ ಮಾಡ್ತಾ ಇದ್ದೇವೆ ನೋಡಿ. ಆರ್ ಯು ಗೋಯಿಂಗ್ ಟು ಟ್ರೈ ಹಾರ್ಡ್. ನೆಕ್ಸ್ಟು ಮೆನಿ ಟೈಮ್ಸ್ ಅನ್ನು ಯೂಸ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಹಿ ಕಾಲ್ಡ್ ಯು ಮೆನಿ ಟೈಮ್ಸ್ ದಿಸ್ ಮಾರ್ನಿಂಗ್. ನೆಕ್ಸ್ಟು ದೇರನ್ನು ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ರಿಅರೇಂಜ್ ಮಾಡಿ ಬರಿಬೇಕು. ಐ ಹ್ಯಾವ್ ಬೀನ್ ಟು ಮುಂಬೈ, ಐ ಮೆಟ್ ಮೈ ಫ್ರೆಂಡ್ ದೇರ್. 7th one, ಐ ಆಮ್ ನಾಟ್ ಗೋಯಿಂಗ್ ಟು ಟೆಲ್ ದಿಸ್ ಸ್ಟೋರಿ ಅಗೇನ್. ನೆಕ್ಸ್ಟು ಎವರನ್ನು ಯೂಸ್ ಮಾಡಬೇಕು. ಹ್ಯಾವ್ ಯು ಎವರ್ ಬೀನ್ ಟು ಚೆನ್ನೈ? ಎವರನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ಇನ್ನು 9th ಕ್ವಶನ್ಗೆ ನೋಡಿ, ಐ ಹ್ಯಾವ್ ನೆವರ್ ಟ್ರೈಡ್ ದಿಸ್ ಮೆಥಡ್ ಬಿಫೋರ್. ನೆಕ್ಸ್ಟು ಲಾಸ್ಟ್ ವೆನ್ಸ್ಡೇನ ಯೂಸ್ ಮಾಡಲಿಕ್ಕೆ ಹೇಳಿದ್ದಾರೆ. ವಿ ಸಾ ಎ ಫಿಲ್ಮ್ ಲಾಸ್ಟ್ ವೆನ್ಸ್ಡೇ. ನೆಕ್ಸ್ಟ್ ಇನ್ ದ ಗಾರ್ಡನ್, ದ ಕ್ಯಾಟ್ ಈಸ್ ಪ್ಲೇಯಿಂಗ್ ಇನ್ ದ ಗಾರ್ಡನ್. ನೆಕ್ಸ್ಟ್ ನೆವರ್, ದೇ ಕ್ಯಾನ್ ನೆವರ್ ರಿಮೆಂಬರ್. ಇನ್ನು 13th ಒನ್, ಈಗರ್ಲಿಯನ್ನು ಯೂಸ್ ಮಾಡಲಿಕ್ಕೆ ಹೇಳಿದ್ದಾರೆ. ದ ಓಲ್ಡ್ ಮ್ಯಾನ್ ಈಗರ್ಲಿ ವೇಟೆಡ್ ಫಾರ್ ಅಸ್. ಇನ್ನು 14th ಒನ್ ಅನ್ನು ನೋಡಿ, ಶೇಕ್ ವೆಲ್ ಬಿಫೋರ್ ಯೂಸ್. ವೆಲ್ ಅನ್ನು ಯೂಸ್ ಮಾಡಲಿಕ್ಕೆ ಹೇಳಿದ್ದು ಯೂಸ್ ಮಾಡಿದ್ದೇವೆ. ನೆಕ್ಸ್ಟ್ ಸ್ಟಿಲ್ ಅನ್ನು, ವಿ ಡು ನಾಟ್ ಸ್ಟಿಲ್ ಅಂಡರ್ಸ್ಟ್ಯಾಂಡ್. ಇನ್ನು ಸೆಕೆಂಡ್ ಮೇನ್ ಅನ್ನು ನೋಡಿ, rearrange the jumbled segments to form meaningful sentences. First one, we found some interesting books in the library. Second one, does Shyam play football every weekend? Third one, they are building a new hotel opposite the park. Fourth one, I remembered his name after a few minutes. Fifth ನೋಡಿ, please write your name at the beginning of the page. Sixth one, I go to the mosque every Friday. Seventh one, why did you come home so late? 8th question ನೋಡಿ, answer, I am going to London for a few days next week. 9th one, I didn't see you at the temple on Saturday evening. 10th, the procession went around the church. ಎಸ್ ಡೇ ಸ್ಟೂಡೆಂಟ್ಸ್, ಇವಿಷ್ಟು ನಿಮ್ಮ ಒಂದು ಈ ವರ್ಡ್ ಆರ್ಡರ್ಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳಿಗೆ ಸೊಲ್ಯೂಷನ್ಸ್ ಆಗಿದ್ದಾವೆ. ಈಗ ಆಲ್ರೆಡಿ ನಿಮ್ಮ ವರ್ಕ್ ಬುಕ್ಕಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸೊಲ್ಯೂಷನ್ಸ್ಗಳನ್ನು ಅಪ್ಲೋಡ್ ಮಾಡಲಾಗಿದೆ. ಅದ್ರ ಜೊತೆಗೆ ನಿಮ್ಮ ಲೆಸನ್ಸ್ಗಳನ್ನು ಕೂಡ ಎಕ್ಸ್ಪ್ಲನೇಷನನ್ನು ಮಾಡಿ ಅಪ್ಲೋಡ್ ಮಾಡಲಾಗಿದೆ. ಆ ವಿಡಿಯೋಗಳನ್ನು ನೋಡಿಕೊಂಡು ಈ ಒಂದು ಇಂಗ್ಲೀಷ್ ಸಬ್ಜೆಕ್ಟ್ ಏನಿದೆ ಪಾಠಗಳು ಮತ್ತು ಈ ಒಂದು ಗ್ರಾಮರನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಒಂದು ಲೈಕ್ ಬಟನ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ. ಹೆಚ್ಚಿನ ಒಂದು ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸೋಣ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.